ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಸತ್ಯ ಪ್ರಾರ್ಥನೆ, ನಿತ್ಯ ಪ್ರಾರ್ಥನೆ, ಗುರು ಪ್ರಾರ್ಥನೆ ಮನುಷ್ಯನ ಜೀವನದಲ್ಲಿ ಬೇಕಾದ ಪ್ರಾರ್ಥನೆ. ಸತ್ಯ ಪ್ರಾರ್ಥನೆ ಆಗಿರಬೇಕು, ಅದು ನಿತ್ಯ ಪ್ರಾರ್ಥನೆ ಆಗಿರಬೇಕು, ಅದು ಗುರು ಪ್ರಾರ್ಥನೆ ಆಗಿರಬೇಕು. ಅದಕ್ಕೆ ಹೇಳೋದು ಸತ್ಯ ಪ್ರಾರ್ಥನೆ. ಸೂರ್ಯ, ಚಂದ್ರ, ಈ ಪಂಚಭೂತಗಳು ಇದೆಲ್ಲ ಸತ್ಯ ಪ್ರಾರ್ಥನೆ ಮಾಡ್ತಾ ಉಂಟು ಎನಿ ಟೈಮ್. ನಿತ್ಯ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ, ಸಕಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ ಅಲ್ವಾ. ಸತ್ಯ ಪ್ರಾರ್ಥನೆ, ನಿತ್ಯ ಪ್ರಾರ್ಥನೆ ಇದನ್ನು ಹೇಳಿಕೊಡುವವರು ಗುರು. ಈ ಸತ್ಯ ಪ್ರಾರ್ಥನೆ ಅಂದರೆ ಏನು, ನಿತ್ಯ ಪ್ರಾರ್ಥನೆ ಅಂದರೆ ಏನು ಅಂತೇಳಿ ಹೇಳಿಕೊಡುವವರು ಗುರು. ಆದ ಕಾರಣ ಗುರು ಪ್ರಾರ್ಥನೆ ಅಂತೇಳು. ಈ ಪ್ರಪಂಚದಲ್ಲಿ ದೇವರಿದ್ದಾರಾ ಇಲ್ವಾ, ಸತ್ಯ ಉಂಟಾ ಇಲ್ವಾ, ಮನುಷ್ಯ ಜನ್ಮ ಅಂದರೆ ಏನು, ಸಕಲ ಜೀವರಾಶಿಗಳಂದರೆ ಏನು, ಈ ಬ್ರಹ್ಮಾಂಡದ ಸತ್ಯಸ್ಥಿತಿ ಏನು ಅಂತ ತಿಳಿದವರು ಗುರು ಮಾತ್ರ. ಆದಿಗುರು. ಅವರು ಎಲ್ಲಿ ಸೃಷ್ಟಿಯಾದರು, ಎಲ್ಲಿ ಸೃಷ್ಟಿಯಾಗಿ ಹೇಗೆ ಎಲ್ಲಿಗೆಲ್ಲ ಹೋದರು, ಏನೆಲ್ಲ ಹೇಳಿದರು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಆದರೂ ಪ್ರಪಂಚದಲ್ಲಿ ಎಲ್ಲರ ಒಳಗೂ ಇದ್ದಾರೆ ಅವರು. ಆ ಗುರು ಚೈತನ್ಯ ಎಂಬುದು ತನ್ನ ಒಳಗೆ ಇದ್ದರೆ ಮಾತ್ರ ಸಾಧ್ಯ ಅದು ತಿಳಿಲಿಕ್ಕೆ. ಆ ಗುರು ಚೈತನ್ಯ ಎಂಬುದು ಪ್ರತಿಯೊಬ್ಬರ ಒಳಗೆ ಇದ್ದರೆ ಆ ಗುರು ಯಾರು ಅಂತೇಳಿ ಅರ್ಥ ಆಗ್ತದೆ. ಗುರು ಚೈತನ್ಯ ಎಂಬುದು ಪ್ರತಿಯೊಬ್ಬರ ಒಳಗೂ ಉಂಟು. ಪ್ರತಿಯೊಬ್ಬರ ಒಳಗೂ ಗುರುವಿನ ಚೈತನ್ಯ ಉಂಟು. ಆ ಸ್ಥಿತಿಗೆ ಬರಲಿಕ್ಕೆ ಬೇಕಾಗಿ ಈ ಮನುಷ್ಯ ಜನ್ಮ. ಅಲ್ಲಿಗೆ ಹೋಗಿ ತಲುಪಬೇಕು. ಅದೆಷ್ಟೋ ಆಶೀರ್ವಾದವನ್ನು ಪಡೆದು 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 ನಾವು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಅದೆಷ್ಟು ಜನ್ಮದಲ್ಲಿ ಯಾರೆಲ್ಲ ಆಶೀರ್ವಾದ ಇದೆ ಅಂತ ನಮಗೆ ಗೊತ್ತಿಲ್ಲ. ಈ ಸತ್ಯ ವಿಷಯ. ಆ ಮನುಷ್ಯ ಜನ್ಮದಲ್ಲಿ ಬಂದು ಅನೇಕರ ಆಶೀರ್ವಾದವನ್ನು ಪಡೆದು 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 ಕೊನೆಗೆ ಈ ಮನುಷ್ಯ ಜನ್ಮದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗುವುದುಂಟಲ್ವ, ಅದು ಮನುಷ್ಯ ಜನ್ಮಕ್ಕೆ ಶ್ರೇಷ್ಠವಾದ ಸ್ಥಿತಿ. ಮನುಷ್ಯ ಜನ್ಮದಲ್ಲೇ ಬರಬೇಕು, ಮನುಷ್ಯ ಜನ್ಮದಲ್ಲೇ ಬಿಡದೇ ಬರಬೇಕು. ಅದೆಷ್ಟೋ ಜನ್ಮ ಮನುಷ್ಯ ಜನ್ಮವನ್ನು ದಾಟಿದಾಗ ಆ ಮನುಷ್ಯ ಜನ್ಮದ ಅರಿವು ಪರಿಪೂರ್ಣ ಆಗುವಾಗ ಈ ಪ್ರಪಂಚದಲ್ಲಿ ಗುರುವಾಗಿ ಕಣ್ಣಿಗೆ ಕಾಣ್ತಾರೆ. ಕಾರಣ ಏನು? ಅವರು ಪ್ರಕೃತಿಯಲ್ಲಿ ಒಂದಾಗಿದ್ದಾರೆ. ಪ್ರಕೃತಿ ಹೇಗೆ ಆಗಿರ್ತಾರೆ ಅವರು, ಪ್ರಕೃತಿಯ ಜೊತೆ ಯಾವುದೋ ಒಂದು ರೀತಿಯಲ್ಲಿ ನೋಡಲಿಕ್ಕೆ ನಮ್ಮ ಆಗಿರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ, ನಾವು ಕೊಟ್ಟದ್ದು ಊಟ ಮಾಡ್ತಾರೆ, ನಾವು ಕದ್ದರೆ ನಮ್ಮ ಮನೆಗೂ ಬರ್ತಾರೆ. ಎಲ್ಲರಾಗೆ ಈ ಭೂಮಿಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಯಾವ ಬಂಧನದಲ್ಲಿ ಅವರು ಸಿಕ್ಕಿಕೊಂಡಿಲ್ಲ, ಸಿಕ್ಕಾಕೊಳ್ಳೋದೂ ಇಲ್ಲ. ಅವರಿಗೆ ಅವಶ್ಯಕತೆ ಇಲ್ಲ. ಸತ್ಯದ ಅರಿವು ಅದರಲ್ಲಿ ಏನಿಲ್ಲ. ಭಕ್ತನಾದವನು ಶಿಷ್ಯನಾದವನು ಹೇಳ್ತಾ ಇರ್ತಾನೆ, ಗುರುವೇ 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 ಅಂತೇಳಿ. ನನ್ನ ಗುರು ನನ್ನ ಗುರು ಸ್ವಾರ್ಥ ಎಲ್ಲವೂ ಉಂಟಾಗ್ತದಲ್ಲಿ ಭಕ್ತನು ಶಿಷ್ಯನ ಒಳಗೆಲ್ಲ. ಆದರೆ ಗುರು ಅಂದರೆ ಏನು ಅಂತೇಳಿ ಅರ್ಥ ಆದರೆ ಅವನು ಮೌನವಾಗಿ ಬಿಡ್ತಾನೆ, ಅವನು ಏನನ್ನೂ ಹೇಳೋದಿಲ್ಲ. ಒಂದು ಗುರುವಿನ ದರ್ಶನಕ್ಕೆ ಅಂತೇಳಿ ಹೋದರೆ ಎಷ್ಟು ಹೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸ್ಥಿತಿ ಇದು, ಗುರುವಿನ ದರ್ಶನದ ಸ್ಥಿತಿ. ಅವರ ದರ್ಶನ ಯಾವಾಗ ಆಗ್ತದೆ, ಎಷ್ಟು ಗಂಟೆಗೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಮನುಷ್ಯರೊಟ್ಟಿಗೆ ಬೆರೆಯುವುದಾದರೆ ನಿಮ್ಮ ಸಮಯಕ್ಕೆ ಸಿಗ್ತಾರೆ. ಅವರು ಮನುಷ್ಯರೊಟ್ಟಿಗೆ ಇದ್ದಾರೆ ಹೊರತು ಮನುಷ್ಯರೊಟ್ಟಿಗೆ ಬೆರೀತಾ ಇಲ್ಲ. ಮನುಕುಲದ ಒಳಿತಿಗಾಗಿ ಅವರು ಮಾನವರೊಟ್ಟಿಗೆ ಇದ್ದಾರೆ.
ಗುರುವೇ 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 ಅಂತ ಹೇಳುವಾಗ ಯಾವುದೋ ಒಂದು ರೀತಿಯಲ್ಲಿ ಈ ಜನ್ಮವನ್ನು ದಾಟಲಿಕ್ಕೆ ಒಂದು ದಾರಿ ಸಿಗ್ತದೆ, ಈ ಮಾನವ ಜನ್ಮಕ್ಕೊಂದು ಒಳ್ಳೆಯ ಸ್ಥಿತಿ ಸಿಗ್ತದೆ, ಈ ಮನುಕುಲಕ್ಕೆ ಒಳಿತಾಗ್ತದೆ ಎಂಬ ಕಾರಣಕ್ಕೆ ಬೇಕಾಗಿ ಈ ಮನುಷ್ಯರ ಜೊತೆ ಬೆರೀತಾರವರು. ಹೇಳೋದು ಅರ್ಥ ಆಯ್ತಾ? ಸತ್ಯದ ಸ್ಥಿತಿಗೆ ಬೇಕಾಗಿ ಬೆರೀತಾರೆ ಹೊರತು ಸ್ವಾರ್ಥದ ಸ್ಥಿತಿಗೆ ಬೇಕಾಗಿ ಅವರು ಯಾರ ಜೊತೆಯೂ ಬೆರೆಯುವುದಿಲ್ಲ. ಖಂಡಿತವಾಗಿಯೂ ಬೆರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜನ್ಮದ ಸಂಬಂಧ ಇಲ್ಲದೆ ಗುರು ದರ್ಶನ ಆಗುವುದಿಲ್ಲ, ಗುರುವಿನ ಸೇವೆಯೇ ಸಿಗುವುದಿಲ್ಲ, ಗುರುವಿನ ಭಕ್ತರೂ ಆಗುವುದಿಲ್ಲ. ಒಂದು ಜನ್ಮದ ಸಂಬಂಧ ದೃಢವಾಗಿರಬೇಕು, ಆಗಿದ್ದರೆ ಮಾತ್ರ ಆಗೋದು. ಆ ಜನ್ಮಕ್ಕೆ ಸಂಬಂಧಪಟ್ಟ ಭಕ್ತರು ಮಾತ್ರ ಇರ್ತಾರೆ ಗುರುಗಳ ಹತ್ರ. ಪ್ರಪಂಚದಲ್ಲಿರುವ ಎಲ್ಲರೂ ಗುರುಗಳ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಆಗುವುದೂ ಇಲ್ಲ. ಇದು ಪರಮ ಸತ್ಯ. ಅವರ ಜನ್ಮಕ್ಕೆ ಯಾರೆಲ್ಲ ಸಂಬಂಧಪಟ್ಟು ಇದ್ದಾರೋ ಅವರು ಎಷ್ಟು ಆತ್ಮಗಳೊಟ್ಟಿಗೆ ಬೆರಿಬೇಕು ಅಂತ ಉಂಟು, ಅಷ್ಟು ಆತ್ಮದ ಜೊತೆ ಮಾತ್ರ ಅವರು ಬೆರೀತಾರೆ. ಪ್ರಪಂಚದ ಬಾಕಿ ಎಷ್ಟೋ ವಿಚಾರ ಇದ್ದರೂ ಅದರಲ್ಲಿ ಅವರು ಬೆರೆಯುವುದಿಲ್ಲ. ಪ್ರಪಂಚದ ನಡುವಿನಲ್ಲಿ ಇದ್ದರೂ ಕೂಡ ಪ್ರಪಂಚದಲ್ಲಿ ಇಲ್ಲದ ಹಾಗೆ ಅವರ ಸ್ಥಿತಿ ಇರ್ತದೆ, ಗುರುವಿನ ಸ್ಥಿತಿ. ಇದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ, ಅಂಥ ಗುರುಗಳು ನಮ್ಮ ಜೀವನದಲ್ಲಿ ಸಿಕ್ಕಿದರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಿಟ್ಟಿರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ. ಒಂದು ವೇಳೆ ನಾವು ನಮ್ಮ ಅಂತರಾತ್ಮಲ್ಲಿ ಆ ಗುರುವಿಗೊಂದು ಪವಿತ್ರವಾದ ಒಂದು ಸ್ಥಳವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ನಮ್ಮ ಒಳಗೊಂದು ಅವರಿಗೊಂದು ಅರಮನೆಯನ್ನು ಕಟ್ಟಿ ಕೂತ್ಕೊಳಿಸಿದ್ದೇವೆ ಅಂತ ಹೇಳಿದರೆ, ಆ ಗುರು ಶಿವೈಕ್ಯ ಆದರೂ ಕೂಡ ಆ ಗುರು ಏನು ಹೇಳಿದ್ದಾರೆ ಅದನ್ನೇ ಪಾಲಿಸಿಕೊಂಡು ಹೋಗ್ತಾರೆ. ಅದು ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಗುರುವಿನ ಸಂಬಂಧ ಅಂತ ಹೇಳಿದರೆ ಅದಷ್ಟು ಪವಿತ್ರವಾದ ಸಂಬಂಧ. ಪ್ರತಿಯೊಬ್ಬನು ತಿಳಿದುಕೊಳ್ಳಬೇಕಾದ ವಿಚಾರ ಇದು, ಪ್ರತಿಯೊಬ್ಬನು ತಿಳಿದುಕೊಳ್ಳಬೇಕಾದ ವಿಚಾರ. ನಮ್ಮ ಜೀವನದಲ್ಲಿ ಒಬ್ಬರು ಗುರು ಸಿಕ್ಕಿದ್ದಾರೆ ಅಂತ ಹೇಳಿದರೆ ಅದು ಅವರವರ ಅಂತರಾತ್ಮದ ಗುರುಗಳು. ಇದನ್ನು ಸಹ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಗುರುಗಳು ಅಂತ ಹೇಳುವಾಗ ಯಾವ ಗುರುಗಳು ಅಂತೇಳಿ ಬರ್ತದೆ, ಅವರವರ ಅಂತರಾತ್ಮದ ಗುರುಗಳು. ಅವರವರ ಅಂತರಾತ್ಮದಲ್ಲಿ ಯಾವ ಗುರುಗಳಿದ್ದಾರೆ ಆ ಗುರುಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳೋದು. ಯಾರು ಬೇಕಾದ್ರೂ ಇರ್ಬೋದು, ರಾಘವೇಂದ್ರ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಸಮರ್ಥರಿರ್ಬೋದು, ಇನ್ನು ಅದೆಷ್ಟೋ ಮಹಾಜ್ಞಾನಿಗಳು, ಶಿವೈಕ್ಯ ಆದವರು, ಇನ್ನು ಜೀವಂತವಾಗಿರ್ಬೋದು. ಅದವರವರ ಆಯ್ಕೆ. ನಿಮ್ಮ ಆಯ್ಕೆಯ ಪ್ರಕಾರ ನಿಮ್ಮ ಆತ್ಮ ಹುಡುಕಿಕೊಂಡೊಂದು ಗುರುಗಳ ಹತ್ರ ಹೋಗ್ತದೆ ಅಂತ ಹೇಳಿದರೆ ಅಲ್ಲಿ ನೀವು ಯಾವ ರೀತಿ ಇರಬೇಕು ಅಂತ ಹೇಳೋದು. ಗುರು ಚೈತನ್ಯ ಎಂಬುದು ಏನು ಅಂತೇಳಿ ಮೊದಲು ತಿಳಿಬೇಕು ಅಂತ ಹೇಳೋದು. ನಾವೊಬ್ಬರನ್ನು ಗುರುದೇವ ಅಂತ ಕರೆದ ನಂತರ ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ನಾವು ಅವರನ್ನು ಕರಿಬಾರದು. ಇದೆಲ್ಲ ಭಾಳ ಸೂಕ್ಷ್ಮವಾದ ವಿಚಾರ ಉಂಟು. ಗುರುದೇವ ಅಂತ ಬಂದು ನಮಸ್ಕಾರ ಮಾಡಿ ಹಿಂದಿನಿಂದ ಹೋಗಿ ಸಾವಿರಾರು ರೀತಿಯಲ್ಲಿ ಒಂದು ತಮಾಷೆ ಮಾಡಿ ಮಾತಾಡಿದರೂ ಕೂಡ ಅದನ್ನು ಕೂಡ ಅನುಭವಿಸಬೇಕಾಗ್ತದೆ. ಅಷ್ಟು ಸತ್ಯದ ವಿಚಾರ ಗುರು ಅಂತ ಹೇಳಿದರೆ. ಆಗ ನಿಮ್ಮ ಅಂತರಾತ್ಮದ ಗುರುಗಳು ಏನು ಹೇಳಿದ್ದಾರೆ, ಏನನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಗುರುದೇವರು ನಮ್ಮ ಅಂತರಾತ್ಮದಲ್ಲಿ ಇದ್ದರೆ ಗುರುದೇವರು ನಮ್ಮ ಹತ್ರ ಏನೂ ಮಾತನಾಡಬೇಕಾಗಿಲ್ಲ, ತನ್ನಿಂತಾನಾಗಿ ಎಲ್ಲವೂ ಗೊತ್ತಾಗ್ತದೆ, ಆಟೋಮೆಟಿಕ್ ಗೊತ್ತಾಗ್ತದೆ. ಒಂದು ಗುರು ಇದ್ದರೆ ಒಂದು ಶಿಷ್ಯ ಇದ್ದಾರೆ, ಇಬ್ಬರಿದ್ದಾರೆ. ಗುರುಗಳು ಯೋಗ ನಿದ್ರೆಯಲ್ಲಿದ್ದಾರೋ ಅಲ್ಲ ಧ್ಯಾನದಲ್ಲಿದ್ದಾರೋ ಹೇಗೋ ಇದ್ದಾರೆ, ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ ಅವರು. ಶಿಷ್ಯ ಹೊರಗೆ ಇರ್ತಾನೆ. ಶಿಷ್ಯನ ಅಂತರಾತ್ಮದಲ್ಲಿ ಗುರುಗಳು ನಿಜವಾಗಿದ್ದರೆ ಆ ಸ್ಥಳಕ್ಕೊಂದು 100 ಜನ ಭಕ್ತರು ಬಂದರು, ಆ 100 ಜನ ಭಕ್ತರನ್ನು ಒಳ್ಳೆ ಜ್ಞಾನೋಪದೇಶ ಮಾಡಿ ಗುರುಗಳ ದರ್ಶನ ಆಗುವಲ್ಲಿವರೆಗೂ ಆ ಭಕ್ತರನ್ನು ಕೂತ್ಕೊಳಿಸುವ ಶಕ್ತಿ ಇರ್ತದೆ. ಅದು ಅವನಿಗೇ ಗೊತ್ತಿರೋದಿಲ್ಲ. ಇದು ಹೇಗೆ ಆಯಿತು, ಹೇಗೆ ಆಗ್ತಾ ಉಂಟು
ಯಾವ ಕಾರಣಕ್ಕೆ ಬೇಕಾಗಿ ಆಗ್ತಾ ಉಂಟು ಅಂತೇಳಿ. ಆದರೆ ಆ ಭಕ್ತ ಇದ್ದಾನಲ್ಲ, ಎದುರಿಗುವ ಭಕ್ತನಿಗೆ ಆ ಶಿಷ್ಯನನ್ನು ನೋಡುವಾಗ ವಿಶೇಷವಾಗಿ ಕಾಣುತ್ತದೆ. ಏನಪ್ಪ, ಎಷ್ಟು ಜ್ಞಾನ ಇರಬೇಕು ಇವರಿಗೆ. ಇವರ ಮಾತನ್ನು ಕೇಳುವಾಗ ಇನ್ನೂ ಸಲ್ಲೇ ಕೂತ್ಕೊಳ್ಳುವಂತ ಆಗ್ತದಲ್ಲ. ಅಷ್ಟಷ್ಟು ಸತ್ಯದ ವಿಚಾರವನ್ನು ಮಾತಾಡ್ತಾ ಇದ್ದಾರಲ್ಲ. ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಹೇಳ್ತಾ ಇದ್ದಾರಲ್ಲ. ನಮ್ಮ ಜೀವನದಲ್ಲಿ ಆದ ಕೆಲವು ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾರಲ್ಲ. ಇದರಲ್ಲಿ ಇವರಿಗೆ ಹೇಗೆ ಗೊತ್ತಾಯಿತು? ಇವರು ಸಾಧನೆ ಮಾಡಿರ್ಬೋದು, ಇವರು ಯೋಗ ಮಾಡಿರ್ಬೋದು, ಅಲ್ಲ ಧ್ಯಾನ ಮಾಡ್ತಾ ಇರ್ಬೋದು. 1000 ರೀತಿಯಲ್ಲಿ ವಾಪಸ್ಸಿಟ್ಟಿದ್ದವನು ಆಲೋಚನೆ ಮಾಡ್ತಾನೆ ಭಕ್ತನಾದವ ಆ ಶಿಷ್ಯನನ್ನು ನೋಡಿ. ಅಷ್ಟು ಪವಿತ್ರವಾದ ಸ್ಥಿತಿಯಲ್ಲಿದ್ದರೆ ಶಿಷ್ಯ, ಅವನಿಗೇನು ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋದು ಒಳಗೆ, ಅದು ರಿಜಿಸ್ಟರ್ ಆಗ್ತಾ ಹೋಗ್ತದೆ. ಯಾರು ಒಬ್ಬರನ್ನು ನೋಡಿದ ಕೂಡಲೇ ಕಾಣ್ತದೆ, ಇವನ ಸ್ಥಿತಿ ಇದುವೇ, ಇವ ಇದಕ್ಕಾಗಿಯೇ ಬಂದಿದ್ದಾನೆ, ಇದನ್ನೇ ಮಾತಾಡ್ತಾನೆ, ಇದನ್ನೇ ಹೇಳ್ತಾನೆ ಅಂತೇಳಿ. ಗುರುವನ್ನು ಅಂತರಾತ್ಮದಲ್ಲಿಟ್ಟರೆ ಅದಕ್ಕೆಷ್ಟು ಶಕ್ತಿ ಉಂಟು ಅಂತ ಹೇಳೋದು. ಅದು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡ್ರೆ, ಅವರವರ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡ್ರೆ ಅದು ಶಕ್ತಿ ಅವರನ್ನು ಬಿಟ್ಟು ಹೋಗಿಬಿಡುತ್ತದೆ. ಮತ್ತೆ ಅದೆಷ್ಟೋ ಜನ್ಮ ಪಡಿಬೇಕು. ಅಷ್ಟು ಸುಲಭ ಅಲ್ಲ ಈ ಗುರು ಸೇವೆ, ಗುರು ದರ್ಶನ ಅಲ್ಲ. ಅದೆಷ್ಟೋ ಜನ್ಮದ ಪುಣ್ಯದಿಂದ ಸಿಕ್ಕಿದ ನಂತರ ಇದನ್ನು ನಾವು ಹೇಗೆ ಕಾಪಾಡೋದು, ಇದನ್ನು ಹೇಗೆ ಉಳಿಸಿಕೊಳ್ಳೋದು, ಇದನ್ನು ಹೇಗೆ ಬೆಳೆಸಿಕೊಳ್ಳೋದು, ನಮ್ಮ ಆತ್ಮವನ್ನು ಹೇಗೆ ಶುದ್ಧ ಮಾಡೋದು ಎಂಬ ಜ್ಞಾನ ಇರಬೇಕು ಗುರುಭಕ್ತರಾದವರಿಗೆ, ಗುರುವಿನ ಶಿಷ್ಯರಾದವರಿಗೆ, ಎಲ್ಲೇ ಆದರೂ ಸರಿ. ಈ ಪ್ರಪಂಚದಲ್ಲಿ ಸತ್ಯ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿದರೆ ಒಬ್ಬರ ಸಹಾಯ ಇಲ್ಲದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಅನುಗ್ರಹ ಇಲ್ಲದೆ ಈ ಸತ್ಯದ ದಾರಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಠಿಣವಾಗಿತ್ತು ಸತ್ಯದ ದಾರಿ ಅಂತೇಳಿದರೆ. ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೂದಲಿನಷ್ಟು ಗ್ಯಾಪಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮತ್ತೆ ಪುನಃ ಲೆಕ್ಕ ಹೊಸತ್ತೇ ಆಗಬೇಕು. ಹಳೆಯ ಲೆಕ್ಕಾಚಾರದಲ್ಲಿ ಆಗೋದಿಲ್ಲ. ಅದೆಷ್ಟೋ ಜನ ಇರ್ತಾರೆ ಹಿಂದೆ ಮುಂದೆ ಹೋಗಲಿಕ್ಕೆ, ಮತ್ತೆ ಪುನಃ ಹಿಂದಿಂದಲೇ ನಿಲ್ಲಬೇಕು ಕ್ಯೂವಿಗೆ. ಈ ಸತ್ಯ ವಿಚಾರ. ಆದ ಕಾರಣ ಹೇಳೋದು, ಪ್ರತಿಯೊಬ್ಬರೂ ಜೀವನದಲ್ಲಿ ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಆ ಗುರು ಅಂತೇಳಿ ಪರಮಶ್ರೇಷ್ಠ. ಗುರುವಿನಿಂದಲೇ ಎಲ್ಲವೂ ಸೃಷ್ಟಿಯಾದದ್ದು. ಗುರುವೇ ಈ ಪ್ರಪಂಚಕ್ಕೆಲ್ಲ ಸತ್ಯವನ್ನು ಹೇಳಿದವನು. ಗುರುವೇ ಎಲ್ಲ ವಿಚಾರವನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದವನು. ಆದ ಕಾರಣ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂತೇಳಿ ಗುರುವನ್ನು ಮೊದಲು ಹೇಳಿ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಹೇಳಿದರು. ಮೊದಲು ಗುರುವಿಗೆ ಸ್ಥಾನವನ್ನು ಕೊಟ್ಟರು. ಪ್ರತಿಯೊಬ್ಬರ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಯಾವುದೋ ಒಂದು ರೀತಿಯಲ್ಲಿ ಅವರವರ ಅಂತರಾತ್ಮಕ್ಕೆ ಸಂಬಂಧಪಟ್ಟ ಗುರುಗಳು ಇದ್ದೇ ಇರ್ತಾರೆ ಎಂಬ ಸತ್ಯವನ್ನು ತಿಳಿಯಿರಿ. ಅವ ದೇವರನ್ನು ನಂಬುತ್ತಾನ, ನಂಬುದಿಲ್ವ? ಗುರುವನ್ನು ನಂಬುತ್ತಾನ, ನಂಬುದಿಲ್ವ? ಅದೆರಡನೇ ವಿಚಾರ. ಆದರೆ ಈ ವಿಚಾರ ಅಂತೂ ಸತ್ಯವೇ. ಅವರಿಗೆ ತಿಳಿದೋ ತಿಳಿಯದೆಯೋ ಒಂದು ಗುರುವಿಗೆ ಅವರವರ ಆತ್ಮದಲ್ಲಿ ಸ್ಥಾನ ಇದ್ದೇ ಇರ್ತದೆ. ಅದೇ ಹೇಳೋದು, ಅವರವರ ಅಂತರಾತ್ಮದ ಗುರು. ಆ ಸಮಯ ಬರುವಾಗ ತನ್ನಿಂತಾನಾಗಿ ಅದನ್ನು ಹುಡುಕಿಕೊಂಡು ಹೋಗ್ತದೆ. ಅದು ಆಟೋಮೆಟಿಕ್ಕಾಗಿ ಹುಡುಕಿಕೊಂಡು ಹೋಗಿ ನಿಲ್ತದೆ. ಆಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಏನು ಆಲೋಚನೆ ಮಾಡಬೇಕು? ನಾವು ಯಾಕೆ ಬಂದೆವು ಇಲ್ಲಿಗೆ? ಯಾಕೆ ನನಗೆ ಇವರನ್ನು ಪರಿಚಯ ಮಾಡಿಕೊಟ್ರು? ಯಾಕೆ ನಾನು ಇವರ ಸೇವೆ ಮಾಡಬೇಕು? ಯಾಕೆ ನನಗೆ ಪುನಃ ಪುನಃ ಬರುವಂಥ ಮನಸ್ಸಾಗ್ತದೆ? ಅಂಥದ್ದು ಇಲ್ಲಿ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಧ್ಯಾನ ಮಾಡಲಿಕ್ಕೆ ಹೇಳ್ತಾರ, ಯೋಗ ಮಾಡಲಿಕ್ಕೆ ಹೇಳಿಕೊಡ್ತಾರ, ಅಲ್ಲ ನಮ್ಮ ಕಷ್ಟ ಪರಿಹಾರ ಮಾಡ್ತಾರ, ಅಲ್ಲ ಒಬ್ಬರಿಗೆ ಪರಿಹಾರ ಹೇಳ್ತಾರ, ಅಲ್ಲ ಜ್ಯೋತಿಷ್ಯ ಹೇಳ್ತಾರ, ಏನು ಹೇಳ್ತಾರೆ? ಅಂಥ ವಿಚಾರ ಗೋಪಾಲಪುರ ಶ್ರೀ ಗುರು ಮನೆಯಲ್ಲಿ ಏನು ಹೇಳ್ತಾ ಇಲ್ಲ. ಅಲ್ಲ, ಯಾರಿಗೂ ಏನು ಹೇಳ್ತಾ ಇಲ್ಲ. ಆದರೂ ಕೂಡ ಹಗಲು ರಾತ್ರಿ ಭಕ್ತಾದಿಗಳು ಬಂದು ಕಾದು ಕೂತುಕೊಂಡು ಗುರುದರ್ಶನ ಮಾಡಿಕೊಂಡು ಏನು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಬರ್ತಾ ಇದ್ದೀರಿ ಅಂತ ಹೇಳಿದರೆ ಇದಕ್ಕೆ ಏನು ಅರ್ಥ? ಇದು ಯಾರು ಮಾಡೋದು? ಇದು ಯಾರು ಮಾಡೋದು?
ಹ್ಞೂ ಗುರುಗಳು ಮಾಡೋದು. ಗುರುಗಳು ಕರೆದ್ರು ಬನ್ನಿ ಅಂತೇಳಿ. ಹ್ಞೂ ಗುರುಗಳು ಸತ್ಯ ಹೇಳ್ತಾ ಹೋಗ್ತಾನೆ ಇರ್ತಾರೆ ಅಷ್ಟೇ. ಏನು ಬರ್ತದೆ ಪ್ರಕೃತಿಯಲ್ಲಿ ಹೇಳಿಕೊಂಡು ಹೋಗ್ತಾನೇ ಇರ್ತಾರೆ. ಆ ಸತ್ಯವೆಂಬ ವಿಚಾರ ನಿಮಗೆ ಹೌದು ಅಂತ ಅನಿಸುವಾಗ, ನಿಮ್ಮ ಆತ್ಮಕ್ಕೆ ಹೌದು ಇದು ಹೌದು ಅಂತ ಅನಿಸುವಾಗ ತನ್ನಿಂದ ತಾನಾಗಿ ಆ ಸತ್ಯವನ್ನು ಹಿಂಬಾಲಿಸಿಕೊಂಡು ಬರುವುದು. ಅಂಥ ಭಕ್ತರು ಇಲ್ಲಿಗೆ ಬರುವ ಭಕ್ತರು ಅಂತ ಹೇಳೋದು. ನಾವು ಇಲ್ಲಿಗೆ ಬಂದ ನಂತರ ಇನ್ನು ಮೇಲೆ ಯಾವ ರೀತಿ ಇರಬೇಕು, ನಿಮ್ಮ ಜನ್ಮದ ಸ್ಥಿತಿಯನ್ನು ನೀವು ಯಾವ ರೀತಿ ತಿಳಿದುಕೊಳ್ಬೇಕು. ನಾವು ಇಲ್ಲಿಗೆ ಬರುವ ಭಕ್ತರು ಅಂದರೆ ಇಲ್ಲಿದೇ ಭಕ್ತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು 1000 ಗುರುಗಳ ಹತ್ರ ಹೋಗಿರ್ತಾರೆ ಇಲ್ಲಿಗೆ ಬರುವಾಗ. ಇಲ್ಲಿಂದ ಬಂದ ನಂತರವೂ ಎಲ್ಲೆಲ್ಲಿಗೆಲ್ಲ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಹೋಗ್ತಾರೆ. ಆದ ಕಾರಣ ಹೇಳೋದು, ನಿಮ್ಮ ಅಂತರಾತ್ಮದ ಗುರುವಪ್ಪ. ನಿಮಗೆ ಯಾವ ಗುರು ಸರಿ ಅಂತ ಅನಿಸ್ತದ ಆ ಗುರುದೇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅದು ಒಂದಲ್ಲ ಒಂದು ದಿನ ನಿಮಗೆ ಪವಿತ್ರತೆಯನ್ನು ತೋರಿಸಿಕೊಡುತ್ತದೆ. ಇದು ಗುರು ಚೈತನ್ಯದ ಮಹತ್ವ. ಅದು ಎಷ್ಟೇ ಕಷ್ಟ ಆದರೂ ಸರಿ, ಏನಾದರೂ ಸರಿ, ಆ ಗುರುವನ್ನು ಬಿಡಬೇಡಿ. ಇದು ಒಟ್ಟಿನಲ್ಲಿ ಹೇಳೋದಾದರೆ, ಇಲ್ಲಿ ಹೇಳೋದಾದರೆ ಸ್ವಲ್ಪ ಇಲ್ಲಿಯ ಮಕ್ಕಳಿಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಾಗಿ ಹೇಳೋದು. ಇಲ್ಲಿಯ ಮಕ್ಕಳು ಅಂತಲೇ ಹೇಳಲಿಕ್ಕಾಗೋದಿಲ್ಲ, ಪ್ರಪಂಚದ ಮಕ್ಕಳು. ಈ ಪ್ರಪಂಚದ ಮಕ್ಕಳು, ಈ ಪ್ರಪಂಚದ ಮಕ್ಕಳಲ್ಲಿ ಒಳ್ಳೆಯದುಂಟು, ಕೆಟ್ಟದ್ದುಂಟು. ದೈವಿಕವನ್ನು, ಸತ್ಯವನ್ನು, ಜ್ಞಾನವನ್ನು ಹುಡುಕಿಕೊಂಡು ಹೋಗುವ ಮಕ್ಕಳಿಗೆ ಇರುವ ಸಂದೇಶ ಹೇಳೋದತ್ತಾಯ್ತಾ? ಆಗ ಇಷ್ಟು ದೂರ ಬಂದು ನಿಮಗೆ ಅರಿವಿಲ್ಲದೆ ನೀವು ಇಷ್ಟೆಲ್ಲ ಸೇವೆ ಮಾಡ್ತೀರಿ ಅಂತ ಹೇಳುವಾಗ ನೀವೇ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ನಿಮ್ಮನ್ನು. ಇದು ಯಾವ ಸಂಬಂಧ, ಇದು ಯಾವ ಜನ್ಮದ ಕರ್ಮ, ಇದು ಯಾವ ಜನ್ಮದ ಸಾಲ, ಇದು ಯಾವ ಜನ್ಮಕ್ಕೆ ಸೇರಿದ್ದು, ಇದು ನಮ್ಮ ಅರಿವನ್ನು ಮೀರಿ ನಡೀತಾ ಉಂಟಲ್ಲ. ನಮ್ಮ ಅರಿವನ್ನು ಮೀರಿ ನಡೀತಾ ಉಂಟು. ಯಾಕೆಂದರೆ ಇಲ್ಲಿ ಟೈಮಿಂಗ್ಸ್ ಇಲ್ಲ. ಮುಖ್ಯವಾಗಿ ಗೋಪಾಲಪುರ ಶ್ರೀ ಗುರುಮನೆಯಲ್ಲಿ ನೋ ಟೈಮಿಂಗ್ಸ್. ಯಾವ ಟೈಮಿಂಗ್ಸಿಗೆ ಪೂಜೆ ಗೊತ್ತಿಲ್ಲ, ಯಾವ ಟೈಮಿಂಗ್ಸಿಗೆ ಊಟ ಗೊತ್ತಿಲ್ಲ, ಯಾವ ಟೈಮಿಂಗ್ಸಿಗೆ ನಿದ್ದೆ ಗೊತ್ತಿಲ್ಲ. ಹೇಗೋ ನಡೀತದೆ ಅವನ ಇಚ್ಛೆಯ ಪ್ರಕಾರ. ಇಲ್ಲೆಲ್ಲವೂ ಅವನ ಇಚ್ಛೆಯ ಪ್ರಕಾರವೇ ನಡೆಯೋದು. ಎಲ್ಲ ಸಮಯ ಒಳ್ಳೆಯ ಸಮಯವೇ ಅಂತ ಹೇಳೋದು. ಆಗ ಎಲ್ಲ ಸಮಯ ಒಳ್ಳೆಯ ಸಮಯ ಅಂತ ಹೇಳಿ ಇಷ್ಟೆಲ್ಲ ಭಕ್ತರುಗಳು ಬಂದು ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ, ರಾತ್ರಿವರೆಗೆ ಇಷ್ಟೊತ್ತು ಕೂತ್ಕೊಳ್ಬೇಕು ಅಂತ ಹೇಳಿದರೆ ಇದಕ್ಕೇನು ಕಾರಣ? ನಿಮಗೆ ಕೆಲಸ ಇಲ್ವಾ? ಬ್ಯುಸಿ ಇಲ್ವಾ? ಸಂಬಂಧಿಕರ ಮನೆಗೆ ಹೋಗ್ಲಿಕ್ಕಿಲ್ವಾ? ಸಂಡೇ ಅಂತ ಹೇಳುವಾಗ ಎಷ್ಟೆಷ್ಟೋ ವಿಚಾರಗಳು ಇರ್ತದೆ ಅಲ್ವಾ? ಫ್ರೆಂಡ್ಸ್ ಇರ್ತದೆ, ಪಾರ್ಟಿ ಇರ್ತದೆ, ಎಲ್ಲ ಇರ್ತದೆ. ಆಗ ಇದನ್ನೆಲ್ಲ ದಾಟಿ ಒಂದಿಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದಾರೆ ಭಕ್ತಾದಿಗಳು ಅಂತ ಹೇಳಿದರೆ ಇದಕ್ಕೆ ಏನು ಅರ್ಥ, ಇನ್ನು ಮೇಲೆ ಯಾವ ರೀತಿ ಇರಬೇಕು ಅಂತೇಳಿ ಪ್ರಶ್ನೆ ನಿಮ್ಮೊಳಗೆ ನೀವು ಹಾಕಬೇಕು. ಆಗ ನಿಮಗೆ ಗೊತ್ತಾಗೋದು ಈ ಸ್ಥಿತಿ ಅಂದರೆ ಏನು ಅಂತೇಳಿ. ಕಾರಣ ಏನು? ಆ ಗುರು ಎಂಬ ಚೈತನ್ಯ ಅದು ಎಲ್ಲರಿಗೂ ಬೇಕಾದ್ದು, ಅದು ಒಬ್ಬರಿಗೆ ಬೇಕಾದ್ದಲ್ಲ. ಅದು ರೂಪ ಇದ್ದು ರೂಪ ಇಲ್ಲದ ಸ್ಥಿತಿಯಲ್ಲಿರುವುದು ಗುರು ಚೈತನ್ಯ. ಹೇಳೋದಾಯ್ತಾ? ರೂಪದಲ್ಲೇ ಇದ್ದುಕೊಂಡು ರೂಪದಲ್ಲೇ ಎಲ್ಲವನ್ನು ಅನುಭವಿಸುವುದು ಮಾನವನ ಚೈತನ್ಯ. ರೂಪ ಇದ್ದು ರೂಪ ಇಲ್ಲದ ಒಂದು ಸ್ಥಿತಿ ಉಂಟಲ್ವಾ, ಅದು ಗುರುವಿನ ಚೈತನ್ಯ. ಎಲ್ಲರ ಜೊತೆ ಇರ್ತಾನೆ, ಎಲ್ಲರಿಗೆ ಹೇಗೆ ಬೇಕು ಹಾಗೆ ಇರ್ತಾನೆ, ಆದರೆ ಅವ ಯಾರೊಟ್ಟಿಗೂ ಇರೋದಿಲ್ಲ. ಈ ಸತ್ಯವನ್ನು ತಿಳಿಬೇಕು ಗುರು ಸೇವೆ ಮಾಡುವುದು. ಗುರು ದರ್ಶನ ಮಾಡಿದರೆ ಸಾಕು, ಅವರ ದೃಷ್ಟಿ ಬಿದ್ದರೆ ಸಾಕು. ಏನೋ ಒಂದು ನಮ್ಮ ಹತ್ರ ಒಂದೆರಡು ವಿಷಯ ಮಾತಾಡಿದ್ರ ಇದೇ ತೃಪ್ತಿ ಅಂತ ಹೇಳೋ ಸ್ಥಿತಿಗೆ ಬರಬೇಕು. ಹೇಳೋದಾಯ್ತಾ? ಅಂಥ ಸ್ಥಿತಿ ತನ್ನೊಳಗೆ ಬರುವಾಗ ಎಲ್ಲವೂ ತನ್ನಿಂತಾನಾಗಿಯೇ ಹತ್ತಿರ ಬರ್ತದೆ. ಹೇಳೋದಾಯ್ತಲ್ವ? ಇದು ನಾನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕಾದೆ, ಗುರುಗಳ ದರ್ಶನವೇ ಆಗಲಿಲ್ಲ. 2 ದಿವಸ ಕಾದೆ, ನನ್ನ ಹತ್ರ ಗುರುಗಳು ಮಾತಾಡಲೇ ಇಲ್ಲ. 1 ವಾರದಿಂದ ಸೇವೆ ಮಾಡ್ತಾ ಇದ್ದೇನೆ,
ಊಟ ಮಾಡಿದ್ಯಾ ಅಂತ ಸಹ ಕೇಳಲಿಲ್ಲ. ಹಗಲು ರಾತ್ರಿ ನಾನು ಸೇವೆ ಮಾಡ್ತಾ ಇದ್ದೇನೆ, ನನ್ನ ಹತ್ರ ಏನು ಮಾತಾಡ್ತಾ ಇಲ್ಲ, ನನ್ನ ಕ್ಯಾರೇ ಮಾಡ್ತಾ ಇಲ್ಲ. ಈ ಸ್ಥಿತಿಯಲ್ಲೆಲ್ಲ ಇದ್ದರೆ ಗುರು ಸೇವೆ ಮಾಡೋದಿಲ್ಲ ವ್ಯರ್ಥ ಅಂತ ಹೇಳಿ. ಒಂದು ನಿಮಿಷ ಅವರ ದೃಷ್ಟಿ ನಮಗೆ ಬಿತ್ತಾ? ಸತ್ಯ ತಿಳಿದವ ಅಷ್ಟರಲ್ಲೇ ನಿಲ್ತಾನೆ. ಏನೋ ಒಂದು ವಿಷಯ ನಮ್ಮ ಹತ್ರ ಮಾತಾಡಿದ್ರಾ ಹೇಳೋದು ಅರ್ಥ ಆಗ್ತದ? ಇದೆಲ್ಲ ಗುರು ಶಿಷ್ಯರ ನಡುವೆ ಇರುವ ವಿಚಾರ. ಇದು ಗುರು ಮತ್ತು ಭಕ್ತರ ನಡುವೆ ಇರುವ ವಿಚಾರ. ಶಿಷ್ಯನಲ್ಲಿ ಸರಿಯಾದ ಜ್ಞಾನ ಉದಯ ಆದರೆ ಭಕ್ತನಲ್ಲಿ ಕೂಡ ಸರಿಯಾದ ಜ್ಞಾನ ಉದಯ ಆಗ್ತದೆ. ಶಿಷ್ಯನಲ್ಲೇ ಸರಿಯಾದ ಜ್ಞಾನ ಉದಯ ಆಗದಿದ್ದರೆ ಭಕ್ತನಲ್ಲಿ ಸರಿಯಾದ ಜ್ಞಾನ ಉದಯ ಆಗುವುದಿಲ್ಲ. ಆದ ಕಾರಣ ಗುರುವಾದವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ, ಗುರುವಾಗಿಯೂ ಶಿಷ್ಯನಾಗಿಯೂ ಎರಡು ರೀತಿಯಲ್ಲಿ ಇರ್ತಾರೆ ಗುರುವಾದವರು. ಆಗ ಮನುಷ್ಯ ಜನ್ಮದಲ್ಲಿ ನಮ್ಮ ಜೀವನದಲ್ಲಿ ಒಂದು ಗುರುಗಳ ಏನೋ ಒಂದು ಅನುಗ್ರಹ ಆಗಿದೆ ಅಂತ ಹೇಳಿದರೆ ಪ್ರತಿಯೊಬ್ಬರು ಬಹಳ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಶರಣಾಗತಿಯಿಂದ ಆ ಗುರುವನ್ನು ಪೂಜ್ಯನೀಯ ಭಾವನೆಯಿಂದ ಪೂಜಿಸಲಿಕ್ಕೆ ಕರೆಯಿರಿ. ಅದು ಹೇಗೂ ಪೂಜಿಸ್ತೀರಿ, ಅದು ನಿಮ್ಮ ಇಚ್ಛೆಗೆ ತಕ್ಕಂತೆ. ಆ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು ಸಸಿಗೆ ನೀರು ಹಾಕಿದರೂ ಸಾಕು. ಅರ್ಥ ಆಯ್ತಾ? ಒಂದು ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು ಹಸುವಿಗೆ ಊಟ ಕೊಟ್ಟರೂ ಸಾಕು. ಆ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು ಗುಡಿಸಿದ್ರೂ ಸಾಕು. ಆ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು ವೃದ್ಧರಿಗೆ ಒಂದು ಡ್ರಾಪ್ ಕೊಟ್ಟರೂ ಸಾಕು. ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡುವಾಗ ಗುರುವೇ ಅಂತ ನೆನೆಸಿ ಮಾಡಿ. ಆ ಗುರುವಿನ ಚೈತನ್ಯ ನಿಮ್ಮ ಸುತ್ತಲೂ ಯಾವ ರೀತಿ ನಿಮ್ಮನ್ನು ಕಾಪಾಡ್ತದೆ ಅಂತೇಳಿ ನೀವೇ ಅರ್ಥ ಮಾಡಿಕೊಳ್ಳಿ. ಕ್ಷಣ ಕೂಡ ಗುರುವಿನ ಜೊತೆ ಇರುವ ಒಂದೊಂದು ಕ್ಷಣ ಕೂಡ ಅಷ್ಟು ಪವಿತ್ರ, ಅಷ್ಟು ಮಹತ್ವವಾದದ್ದು. ಇದು ತಿಳಿದವರಿಗೆ ಮಾತ್ರ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಆ ಒಂದೊಂದು ಕ್ಷಣ ಕೂಡ ಅಷ್ಟು ಮಹತ್ವ. ಆಗ ಗುರುಗಳ ಜೊತೆಯೇ ನಾವು ಇಷ್ಟು ಹೊತ್ತು ಇದ್ದೇವೆ ಅಂತೇಳಿದರೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ, ನಮ್ಮ ಸ್ಥಿತಿ ಏನು ಅಂತೇಳಿ ಅರ್ಥ ಆಗೋದು ಯಾವಾಗ ಗೊತ್ತುಂಟಾ? ಈ ಮನುಷ್ಯ ಜನ್ಮಕ್ಕೆ ಈ ಗುರುಗಳಂದರೆ ಏನು ಅಂತೇಳಿ ಅರ್ಥ ಆಗೋದು ಯಾವಾಗ ಅಂತ ಹೇಳಿದರೆ ಒಂದೇ ಒಂದು ಆಪ್ಷನ್. ಅದು ಪ್ರತಿಯೊಬ್ಬನಿಗೆ ಅರ್ಥ ಆಗಬೇಕಾಗಿರೋದು ಒಂದೇ ಒಂದು ಆಪ್ಷನ್. ಆಗ ಗೊತ್ತಾಗ್ತದೆ ಯಾವಾಗ ಅಂತೇಳಿದರೆ ಈ ದೇಹದಿಂದ ಈ ಆತ್ಮ ಬಿಡುಗಡೆ ಹೊಂದ್ತದಲ್ವ, ಆಗ ಗೊತ್ತಾಗ್ತದೆ ನಾನು ಎಲ್ಲಿ ಇದ್ದೆ, ಯಾರೊಟ್ಟಿಗಿದ್ದೆ ಅಂತೇಳಿ. ಆಗ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಸತ್ಯ ಗೊತ್ತಾಯಿತು, ಮುಗೀತು. ಮತ್ತೆ ಆ ಗುರು ಸೇವೆ ಬೇಕು ಅಂತೇಳಿ ಹುಡುಕ್ತದೆ ಯಾವುದೋ ಒಂದು ದೇಹವನ್ನು. ಹಾಗೆ ಒಂದೊಂದು ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಗುರು ಸೇವೆ ಮಾಡಿದ ಕಾರಣ ಇಲ್ಲೆಲ್ಲ ಬಂದು ಇಲ್ಲಿ ಕೂತುಕೊಂಡದ್ದು. ಆಗ ಈ ರೂಪವನ್ನು ನೋಡಿ ಏನು ಪ್ರಯೋಜನ ಇಲ್ಲ. ಈ ರೂಪ ಒಂದು ಕಾರಣಕ್ಕೆ ಮಾತ್ರ, ಒಂದು ನಿಮಿತ್ತ. ಅರ್ಥಾಗ್ತದ? ಈ ರೂಪದ ಒಳಗಿನಿಂದ ಏನೆಲ್ಲ ಬರ್ತದೆ, ಇದು ಯಾಕೆ ನಮಗೆ ಬಂದು ಸೇರ್ತದೆ, ಆಗ ಇದರ ಒಳಗೆ ಏನುಂಟು, ನಮ್ಮ ಒಳಗೆ ಏನುಂಟು ಎಂಬ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಒಬ್ಬ ಅರ್ಥ ಮಾಡಿಕೊಂಡರೆ, ಭಕ್ತನಾದವನು ಶಿಷ್ಯನಾದವನು ಅರ್ಥ ಮಾಡಿಕೊಂಡರೆ ಆ ಸೇತುವೆಯ ಪ್ರಯಾಣ ಚೆನ್ನಾಗಿರ್ತದೆ. ಹೋಗುವುದು ಬರೋದು. ಒಂದು ಸೇತುವೆ ಅಂದರೆ ಆಗಿರಬೇಕು, ಹೋಗುವುದು ಬರೋದು ಇರಬೇಕು. ಅದಕ್ಕೆ ಸೇತುವೆ ಅಂತೇಳಿ. ಅದು ಕಟ್ಟಾದರೆ ಆ ಕಡೆಯಿಂದ ಈ ಕಡೆ ಬರಲಿಕ್ಕಾಗೋದು, ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕಾಗೋದಿಲ್ಲ ಅಲ್ವಾ? ಆಗ ನಮ್ಮ ಒಂದು ಸೇತುವೆ ಉಂಟು ಅಲ್ವಾ? ಪ್ರತಿಯೊಬ್ಬರ ಒಂದು ಸೇತುವೆ. ಅದು ಯಾವುದು? ಪ್ರತಿಯೊಬ್ಬರಿಗೊಂದು ಸೇತುವೆ ಕೊಟ್ಟಿದ್ದಾನೆ ಅಲ್ವಾ? ಆ ಸೇತುವೆ ಏನು ಗೊತ್ತುಂಟ? ನಮ್ಮ ಮೂಗು. ಈ ಸೇತುವೆ ಚೆನ್ನಾಗಿರಬೇಕು. ಈ ಮೂಗಿನಲ್ಲಿ ಹೋಗುದು ಬರೋದು ಉಂಟಲ್ವ, ಉಸಿರಾಟ, ಉಸಿರು. ಈ ಉಸಿರು ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿದರೆ
ಆ ಉಸಿರಾಟದಲ್ಲೇ ಎಲ್ಲವೂ ಆಗಿಬಿಡಬೇಕು, ಸತ್ಯದ ಅರಿವಾಗಬೇಕು. ಈ ಉಸಿರಾಟ ಚೆನ್ನಾಗಿರಬೇಕು ಅಂತ ಹೇಳಿದರೆ ಕಣ್ಣು ಮುಚ್ಚಿ ಕೂತುಕೊಂಡ್ರೆ ಉಸಿರಾಟ ಚೆನ್ನಾಗಿರುವುದಿಲ್ಲ. ಪ್ರಾಣಾಯಾಮ ಮಾಡಿದರೆ ಉಸಿರಾಟ ಚೆನ್ನಾಗಿರುವುದಿಲ್ಲ. ಪ್ರಾಣಾಯಾಮ ಎಲ್ಲರೂ ಮಾಡ್ತಾರೆ, ಕಣ್ಣು ಮುಚ್ಚಿ ಗಂಟೆಗಟ್ಟಲೆ ಎಲ್ಲರೂ ಕೂತ್ಕೊಳ್ತಾರೆ. ಶುದ್ಧ ಮನಸ್ಸಿನಿಂದ, ಪವಿತ್ರ ಭಾವನೆಯಿಂದ, ಒಂದು ಏಕಾಗ್ರತೆಯಿಂದ, ಒಂದು ನಾಮ ಸ್ಮರಣೆಯಿಂದ, ನಾಮ ಜಪದಿಂದ ಆ ಭಗವಂತನ ನಾಮ ಹೇಳ್ತಾ 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 ತನ್ನ ಭಾವನೆಯನ್ನು ತಾನು ಯಾವಾಗ ಪರಿವರ್ತನೆಗೊಳಿಸ್ತೇನೆ, ಪವಿತ್ರ ಭಾವನೆಯನ್ನಾಗಿ ನಾನು ಸೃಷ್ಟಿ ಮಾಡ್ತೇನೆ, ತನ್ನೊಳಗೆ ಪವಿತ್ರ ಭಾವನೆ ಎಂಬುದು ಯಾವಾಗ ಸೃಷ್ಟಿಯಾಯಿತು ಆವಾಗ ಅವ ಬಿಡುವ ಉಸಿರೆಲ್ಲ ಪವಿತ್ರವಾಗಿ ಇರ್ತದೆ. ಆಗ ಅವನ ಜೊತೆ ಎಲ್ಲ ಪಾಸಿಟಿವ್ ಆದ ಶಕ್ತಿಯೇ ತುಂಬಿರ್ತದೆ. ಆಟೋಮೆಟಿಕ್ಕಾಗಿ ಅಲ್ಲಿ ಏನೋ ಒಂದು ವೈಬ್ರೇಷನ್ ಇರ್ತದೆ, ಆಟೋಮೆಟಿಕ್ಕಾಗಿ ಏನೋ ಒಂದು ಗುರುತ್ವಾಕರ್ಷಣ ಬಲ ಇರ್ತದೆ, ಆಟೋಮೆಟಿಕ್ಕಾಗಿ ಏನೋ ಒಂದು ಸೆಳೆತ ಇರ್ತದೆ. ಅಲ್ಲಿ ಪವಿತ್ರ ಭಾವನೆ ಇದ್ದಲ್ಲಿ, ಪವಿತ್ರ ಭಾವನೆ ಇದ್ದಲ್ಲಿ ಎಲ್ಲವೂ ಶುದ್ಧವಾಗ್ತದೆ. ಇದು ಪ್ರಾಣಾಯಾಮ ಮಾಡಿಕೊಂಡು ಸಾಧನೆ ಮಾಡಬೇಕು, ಹಠಯೋಗ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೋದರೆ ಅದು ಆಸೆಗೆ ಪರಿವರ್ತನೆ ಹೊಂದಿ, ಅದೊಂದು ಶಕ್ತಿಗೆ ಪರಿವರ್ತನೆ ಹೊಂದಿ, ಅದೊಂದು ಪವರ್ ಆಗಿ ಅದು ನಾನು ಎಂಬುದು ಸೃಷ್ಟಿ ಮಾಡ್ತದೆ. ಅಹಂಕಾರ ಅಹಂಕಾರ ಎಂಬುದು ಸೃಷ್ಟಿ ಮಾಡ್ತದೆ. ಅನೇಕ ತಪಸ್ವಿಗಳು, ಸಾಧುಗಳೆಲ್ಲ ಇದ್ದಾರೆ, ಮಹಾ ಸಾಧುಗಳು ಏನೆಲ್ಲ ಸಾಧನೆ ಮಾಡಿದವರು ಹಠಯೋಗದವರಲ್ಲಿದ್ದಾರೆ. ಆದರೆ ಇವರ ಅಹಂಕಾರವೇ ಇವರನ್ನು ಅಳಿಸಿತ್ತು ಅಂತ ಹೇಳೋದು. ಎಲ್ಲ ತಿಳಿದಿದ್ದಾರೆ. ರಾಮನ ಮುಂದೆ ಪರಶುರಾಮನ ಅಹಂಕಾರ ಅಳಿದು ಹೋದಾಗೆ, ರಾಮನ ಮದುವೆ ಸಮಯದಲ್ಲಿ ಆ ಶಿವಧನುಸ್ಸನ್ನು ಎತ್ತುವ ಸಮಯದಲ್ಲಿ ಒಂದು ಸಣ್ಣ ಮಾತುಕತೆ ನಡೀತದೆ, ಅರ್ಥಾಯ್ತಾ? ಆಗ ಪರಶುರಾಮ ಬರ್ತಾನೆ, ನಾನೇ ಶ್ರೇಷ್ಠ ಅಂತೇಳಿ, ಯಾಕೆ ಹೀಗೆ ಮಾಡಿದೆ ಅಂತ. ಶಿವಧನುಸ್ಸು ಮುರಿದು ಹೋಗ್ತದಲ್ಲಿ, ಅದು ಮುರಿದು ಹೋದರೆ ಅದು ಒಳ್ಳೆಯದಲ್ಲ, ಅದು ಅಪಶಕುನವಾಯಿತು ಅಂತೇಳಿ. ಪರಶುರಾಮ ಮಾತಾಡ್ತಾನೆ, ಎಲ್ಲವೂ ನನಗೆ ಗೊತ್ತುಂಟು, ನಾನು ಈಗ ಏನು ಬೇಕಾದ್ರೆ ಮಾಡ್ತೇನೆ ಅಂತ ಹೇಳ್ತಾನೆ. ಆದರೆ ರಾಮ ಶಾಂತವಾಗಿ ನಿಂತಿರ್ತಾನೆ. ಕೊನೆಗೆ ಅಹಂಕಾರ ಅಳಿದು ಹೋಗ್ತದೆ, ಪರಶುರಾಮನ ಅಹಂಕಾರ ಅಳಿದು ಹೋಗ್ತದೆ. ರಾಮನ ಶಾಂತಿ ಪ್ರಪಂಚಕ್ಕೆ ಒಂದು ದಾರಿದೀಪ ಆಗ್ತದೆ. ಆಗ ಪವಿತ್ರ ಭಾವನೆ ಎಂಬುದು, ಆ ಸತ್ಯ ಸ್ಥಿತಿ ಎಂಬುದು ತನ್ನ ಒಳಗೆ ಬಂದರೆ ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳೋದು. ತನ್ನಿಂದ ತಾನಾಗೆ ಎಲ್ಲವೂ ತನ್ನ ಒಳಗೆ ಸೃಷ್ಟಿಯಾಗಿಕೊಳ್ತದೆ ಅಂತ ಹೇಳೋದು. ಅರ್ಥ ಆಯ್ತಾ? ಅಂಥ ಪವಿತ್ರ ಭಾವನೆಯಿಂದ ಗುರುವಿನ ಸೇವೆಯನ್ನು ಮಾಡಿ, ನಿಮ್ಮ ಅಂತರಾತ್ಮದ ಗುರುದೇವರ ಸೇವೆಯನ್ನು ಮಾಡಿ ಈ ಮನುಷ್ಯ ಜನ್ಮಕ್ಕೆ ಒಂದು ಒಳ್ಳೆಯ ಒಂದು ದಾರಿಯನ್ನು ಕಂಡುಕೊಳ್ಳಿ ಅಂತ ಹೇಳೋದು ಎಲ್ಲರಿಗೂ. ಶ್ವಾಸ ಇರುವಲ್ಲಿವರೆಗೆ ಎಲ್ಲ ಥಾಟ್ಸ್ಗಳು, ಎಲ್ಲ ನೆಗೆಟಿವ್ಗಳು ಬರೋದು, ಎಲ್ಲ ವಿಚಾರಗಳು ಬರೋದು ಎಲ್ಲಿಂದ? ನಾವು ಉಸಿರಾಡುವ ಶ್ವಾಸ, ನಾವು ಊಟ ಮಾಡುವ ಆಹಾರ, ಏನು ಬೇಕಾದ್ರೂ ಇರ್ಬೋದು. ಶ್ವಾಸ ಕೂಡ ಒಂದು ಆಹಾರವೇ, ಘನ ಆಹಾರ, ವಾಯು ಆಹಾರ, ನೀರ ಆಹಾರ, ಎಲ್ಲ ಆಹಾರವೇ. ನೋಡೋ ದೃಷ್ಟಿ ಕೂಡ ಒಂದು ಆಹಾರವೇ, ಕೇಳುವ ಶಬ್ದ ಕೂಡ ಒಂದು ಆಹಾರವೇ. ಇಲ್ಲಿಂದ ಎಲ್ಲವೂ ಪ್ರಾರಂಭವಾಗೋದು ಅಂತ ಹೇಳೋದು. ಇದೆಲ್ಲ ಒಳಗೆ ಹೋಗಿ ಸೃಷ್ಟಿ ಮಾಡಿಕೊಳ್ತಾ ಹೊಸ 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 ವಿಚಾರಗಳನ್ನು. ಆಗ ಒಂದೇ ವಿಚಾರ ಸೃಷ್ಟಿಯಾಗಬೇಕು. ಆ ಒಂದೇ ವಿಚಾರ ಸೃಷ್ಟಿಯಾಗಬೇಕು ಅಂದರೆ ನೀವು ಒಂದೇ ಸ್ಥಿತಿಯಲ್ಲಿ ಇರಬೇಕು, ಒಂದನ್ನೇ ನೆನೆಸಿಕೊಂಡು ಇರಬೇಕು. ಆ ಒಂದನ್ನೇ ನೆನೆಸಿಕೊಳ್ಬೇಕಂದ್ರೆ ಯಾವುದನ್ನು ನೆನೆಸು? ಎಲ್ಲ ದೇವರು ಒಂದೇ ದೇವರು. ಅವರವರಿಗೊಂದೊಂದು ದೇವರು ಇಷ್ಟ ಇರ್ತದೆ. ಒಬ್ಬರಿಗೆ ಆಂಜನೇಯ ಇಷ್ಟ ಇರ್ತದೆ, ಒಬ್ಬರಿಗೆ ಗಣಪತಿ ಇಷ್ಟ ಇರ್ತದೆ, ಒಬ್ಬರಿಗೆ ಸುಬ್ರಹ್ಮಣ್ಯ ಇಷ್ಟ ಇರ್ತದೆ, ಇನ್ನೊಬ್ಬರಿಗೆ ವಿಷ್ಣು ಇಷ್ಟ ಇರ್ತದೆ, ಇನ್ನೊಬ್ಬರಿಗೆ ಕಾಳಭೈರವ ಇಷ್ಟ ಇರ್ತದೆ, ಇನ್ನೊಬ್ಬರಿಗೆ ದತ್ತಾತ್ರೇಯ ಇಷ್ಟ ಇರ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರ್ತದೆ. ಆ ಒಂದನ್ನೇ ಹಿಡ್ಕೊಳ್ಳಿ ಅಂತ ಹೇಳೋದು. ಅದರಲ್ಲಿ ಕೂಡ ಒಂದನ್ನೇ ಹಿಡ್ಕೊಳ್ಳಿ. ಎಲ್ಲ ದೇವರು ಅದರಲ್ಲೇ ಉಂಟು, ಆ ಒಂದು ದೇವರಲ್ಲಿ. 1000 ನೀವು ಹೇಳಲಿಕ್ಕೆ ಹೋಗ್ಬಿಡಿ. ಈ ದೇವಸ್ಥಾನಕ್ಕೆ ಹೋಗೋದು, ಇಲ್ಲೊಂದು ಪೂಜೆ ಮಾಡೋದು, ಆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲೊಂದು ಪೂಜೆ ಮಾಡೋದು,
ಅಲ್ಲಿ ಮನಸ್ಸು ಗೊಂದಲ ಮಾಡೋದು, ಇನ್ನೊಬ್ಬ ಹೇಳಿದ ಅಂತೇಳಿ ಇನ್ನೊಂದು ಕಡೆ ಹೋಗೋದು, ಅಲ್ಲಿ ಮನಸ್ಸು ಗೊಂದಲ ಮಾಡಿಕೊಳ್ಳೋದು. ಭಗವಂತ ಹೇಳಲಿಲ್ಲ ಇದೆಲ್ಲ, ಸತ್ಯ ಹೇಳಲಿಲ್ಲ ಇದೆಲ್ಲ. ಸತ್ಯ ಹೇಳಿದ್ದು ಒಂದೇ, ನಿನ್ನ ಒಳಗೆ ನೀನು ತಿಳಿದುಕೋ ಅಂತೇಳಿ. ಆಗ ನಮ್ಮ ಒಳಗೆ ತಿಳಿದುಕೊಳ್ಬೇಕಾದ್ರೆ ನಮಗೆ ಯಾವುದಾದ್ರು ಒಂದು ಬೇಕು ಅಂತ ಹೇಳೋದು. ಆ ಒಂದನ್ನು ಗಟ್ಟಿ ಹಿಡ್ಕೊಳ್ಬೇಕು. ಆ ಒಂದು ಜೀವಂತವಾಗಿದ್ದರೆ ಅದು ಗುರು ಆಗ್ತದೆ. ಆ ಒಂದು ಪ್ರಕೃತಿಯಲ್ಲಿ ಸೇರಿದ್ದರೆ ಅದು ಭಗವಂತನಾಗಬಹುದು, ಇಲ್ಲ ಶಕ್ತಿ ಆಗ್ಬೋದು, ಏನೂ ಆಗ್ಬೋದು. ಆ ಒಂದನ್ನು ಹಿಡ್ಕೊಳ್ಳಿಕ್ಕೆ ಕಲೀರಿ. ಆ ಒಂದನ್ನು ಹಿಡ್ಕೊಂಡು ಕೂಡಿದಷ್ಟು ಪವಿತ್ರ ಭಾವನೆಯಿಂದ ಇರಲಿಕ್ಕೆ ಪ್ರಯತ್ನ ಪಡಿ. ಕೂಡಿದಷ್ಟು ಎಷ್ಟು ನಿಮ್ಮಿಂದ ಆಗ್ತದೆ ಅಷ್ಟು ಪ್ರಯತ್ನ ಪಡಿ. ನಿಮ್ಮ ಆರೋಗ್ಯದಲ್ಲಿ ಎಷ್ಟು ವ್ಯತ್ಯಾಸಗಳಾಗ್ತದೆ, ನಿಮ್ಮ ಬುದ್ಧಿಯಲ್ಲಿ ಎಷ್ಟು ವ್ಯತ್ಯಾಸ ಆಗ್ತದೆ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ವ್ಯತ್ಯಾಸ ಆಗ್ತದೆ, ನಿಮ್ಮೊಳಗೆ ಎಷ್ಟು ಚೈತನ್ಯ ಉಂಟಾಗ್ತದೆ ಅಂತೇಳಿ ನೀವೇ ತಿಳಿದುಕೊಳ್ಳಿ. ನಾವು ಸೃಷ್ಟಿ ಮಾಡೋದು ಭಾವನೆ, ಅದು ಸೃಷ್ಟಿ ಆಗುವುದಿಲ್ಲ, ನಾವು ಸೃಷ್ಟಿ ಮಾಡೋದು. ಇದನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದಲ್ಲಿ ನಾವು ಸೃಷ್ಟಿ ಮಾಡೋದು ಅಂತೇಳಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಆಗ ಎಲ್ಲರಿಗೂ ಅರ್ಥ ಆಗ್ತದೆ ಗುರುವಿನ ಮಹತ್ವ ಏನು, ಗುರುದೇವರು ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಬೇಕಾಗಿ ಹೇಳ್ತಾ ಇದ್ದಾರೆ, ಇದರಿಂದ ಇವರಿಗೆ ಇಷ್ಟು ಗಂಟೆಗಟ್ಟಲೆ ಹೊತ್ತು ಮಾತಾಡಿ ಏನು ಪ್ರಯೋಜನ. ಗುರು ಮಾತಾಡಿದ ಮಾತು ವ್ಯರ್ಥ ಆಗೋದಿಲ್ಲ, ಅದು ಪ್ರಕೃತಿ ಹೋಗಿ ಸೇರ್ತದೆ, ಯಾವುದೋ ಒಂದು ರೀತಿಯಲ್ಲಿ 10 ಜನರನ್ನು ಸೃಷ್ಟಿ ಮಾಡ್ತದೆ ಎಂಬ ಸತ್ಯದ ಅರಿವಿದೆ ಅವರಿಗೆ. ಆದ ಕಾರಣ ಅವರು ಏನೋ ಒಂದು ಹೇಳ್ತಾ ಇರ್ತಾರೆ ಹುಚ್ಚರಾಗಿ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಸುಮ್ಮನೆ ಬಂದು ಗಂಟೆ ಕಾದು ಕೂತುಕೊಂಡು ಏನು ಪ್ರಯೋಜನ. ಇಷ್ಟು ಸಮಯದಲ್ಲಿ ನಾನು ಏನೆಲ್ಲ ತಿಳಿದೆ, ನನಗೆ ಏನು ಅನುಭವ ಆಯಿತು ಅಂತೇಳಿ ನಿಮ್ಮ ಒಳಗೆ ಒಂದು ಎಳ್ಳಿನಷ್ಟಾದರೂ ಅನುಭವ ಆಗಬೇಕು. ಆ ಸಮಯವನ್ನೆಲ್ಲ ಪುನಃ ಗ್ರಹಿಸಿಕೊಳ್ಳಿ. ಇಲ್ಲಿ ಕೊಟ್ಟ ಸಮಯವನ್ನೆಲ್ಲ ಪುನಃ ಗ್ರಹಿಸಿಕೊಳ್ಳಿ. ಯಾವ್ಯಾವ ರೀತಿಯೆಲ್ಲ ಗುರುಗಳು ನಮ್ಮ ಹತ್ರ ಮಾತಾಡಿದ್ದಾರೆ, ಏನೆಲ್ಲ ನಾವಿಲ್ಲಿ ಸೇವೆ ಮಾಡಿದ್ದೇವೆ, ಎಲ್ಲ ವಿಚಾರವನ್ನು ಪುನಃ ಒಂದು ರೀಕಾಲ್ ಮಾಡಿ. ಖಂಡಿತವಾಗಿಯೂ ನಿಮಗೆ ಅದಕ್ಕೆಲ್ಲದಕ್ಕೆ ಉತ್ತರ ಸಿಕ್ಕೇ ಸಿಗ್ತದೆ. ಅದು ಅನುಭವಿಸಿದ್ದು ನೀವು, ಇನ್ನೊಬ್ಬರಲ್ಲ. ನಿಮ್ಮ ಸೇವೆ ಪವಿತ್ರವಾದ ಪಕ್ಷದಲ್ಲಿ ಅದರ ಅನುಭವ ನಿಮಗಿರುವುದು ಹೊರತು ಇನ್ನೊಬ್ಬನಿಗಲ್ಲ. ಆದ ಕಾರಣ ಅವರವರ ಅನುಭವ ಬೇರೆ ಬೇರೆ. ಅವರವರು ಮಾಡಿದ ಸೇವೆಗೆ ತಕ್ಕವಾಗಿ ಅವರವರ ಅನುಭವ, ಅವರವರ ಪವಿತ್ರ ಮನಸ್ಸಿಗೆ ತಕ್ಕವಾಗಿ ಅವರವರ ಅನುಭವ. ಅಲ್ಲೇ ನಾವು ಆಲೋಚನೆ ಮಾಡಬೇಕು. ಅವರಿಗೆ ಹೀಗೆ ಆಗಿದೆ, ನಮಗೆ ಯಾಕೆ ಹೀಗೆ ಆಗಲಿಲ್ಲ. ಒಂದು ಭಕ್ತನಿಗೆ ಒಳ್ಳೆಯದಾಗ್ತದೆ, ಇನ್ನೊಂದು ಭಕ್ತನಿಗೆ ಕೆಟ್ಟದಾಗ್ತದೆ. ಎಷ್ಟು ಮಾಡಿದರೂ ಒಳ್ಳೆಯದೇ ಆಗೋದಿಲ್ಲ. ಇದು ಯಾಕೆ, ಯಾವ ಕಾರಣದಿಂದ ಆಯಿತು? ಗುರುಗಳು ಏನೋ ಸ್ಪೆಷಲ್ ಆಶೀರ್ವಾದ ಮಾಡಿದ್ರಾ? ಇಲ್ಲ, ಅವರವರೇ ಕಾರಣ, ಅವರವರ ಭಾವನೆಗಳೇ ಕಾರಣ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಗುರುವಿನ ಸೇವೆಯಲ್ಲಿ ಭಾಗಿಯಾದರೆ, ಆ ಪವಿತ್ರ ಸಮಯವನ್ನು ಗುರುದೇವರಿಗೆ ಕೊಟ್ಟರೆ ನಿಮ್ಮ ಎಲ್ಲ ಸಮಯಗಳು ಪವಿತ್ರ ಆಗ್ತಾ ಹೋಗ್ತದೆ. ಖಂಡಿತವಾಗಿಯೂ ನೀವು ಕೊಟ್ಟ ಸಮಯಗಳೆಲ್ಲ ವ್ಯರ್ಥ ಆಗೋದಿಲ್ಲ. ನಿಮ್ಮ ಅಂಥ ಸಮಯದಲ್ಲಿ ಈ ಸಮಯ ನಿಮ್ಮನ್ನು ಕಾಪಾಡುತ್ತದೆ. ಯಾರು ಇಲ್ಲ ಅಂತ ಹೇಳೋ ಸಮಯದಲ್ಲಿ ಈ ಗುರುವಿಗೆ ಕೊಟ್ಟ ಸಮಯ ಉಂಟಲ್ಲ, ಈ ಗುರುವಿನ ಸೇವೆಗೆ ಕೊಟ್ಟ ಸಮಯ, ಅದು ನಿಮ್ಮನ್ನು ಮಹಾ ಚೈತನ್ಯವಾಗಿ ಬಂದು ಕಾಪಾಡ್ತದೆ. ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತದೆ. ಸುಮ್ಮನೆ ಆದರೆ ಇಲ್ಲಿ ಬಂದು ಕೂತು ಬೈದು ಹೋದರೂ ಸರಿ, ಇಲ್ಲಿ ಸಮಯ ಕೊಟ್ಟರೆ ಡೆಫಿನೆಟ್ಟಾಗಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಿಲ್ಲ. ಸುಮ್ಮನೆ ಇಲ್ಲಿ ಕೂತುಕೊಂಡು 4 ಬೈದು ಹೋದರೂ ಕೂಡ 1 ಗಂಟೆ 2 ಗಂಟೆ 4 ಗಂಟೆ 5 ಗಂಟೆಯನ್ನು ಕೂತುಕೊಂಡಿದ್ದಾನೆ ಅಂತ ಹೇಳಿದರೆ ಆ ಸಮಯ ಅವನನ್ನು ಕಾಪಾಡ್ತದೆ ಅಂತ ಹೇಳೋದು ಡೆಫಿನೆಟ್ಟಾಗಿ. ಮತ್ತೇನು ಸೇವೆ ಮಾಡಿದರೆ ಎಷ್ಟು ಕಾಪಾಡ್ಬೋದು? ನಿಮ್ಮ ಪವಿತ್ರ ಭಾವನೆಯಿಂದ ನೀವು ಸೇವೆ ಮಾಡಿದರೆ ನಿಮ್ಮನ್ನೆಷ್ಟು ಎತ್ತರ ಸ್ಥಿತಿಗೆ ತಗೊಂಡು ಹೋಗ್ಬೋದು. ಎತ್ತರ ಸ್ಥಿತಿ ಅಂದರೆ ಈ ಪ್ರಪಂಚದಲ್ಲಿ ಹೇಳ್ತಿಲ್ಲ, ನಿಮ್ಮ ಅಂತರಾತ್ಮದಲ್ಲಿ ನಿಮ್ಮ ಆತ್ಮಶುದ್ಧಿ ಎಷ್ಟು ಪವಿತ್ರ ಆಗ್ಬೋದು ಅಂತ ಹೇಳೋದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರ ಮನಸ್ಸು ಚೆನ್ನಾಗಿರಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ.